ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 2ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅನುವಾದ. ಶ್ರೀ ಭಗವಂತನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಪರಮ ಕಲ್ಯಾಣಕಾರಕವಾಗಿವೆ. ಆದರೂ ಅವೆರಡರಲ್ಲಿಯೂ ಕೂಡ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧನದಲ್ಲಿ ಸುಗಮವಾಗಿರುವುದರಿಂದ ಶ್ರೇಷ್ಠವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಓದ ಭಾಗದಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ, ನೀನು ಕರ್ಮ ಸನ್ಯಾಸವನ್ನ ಮತ್ತೆ ಕರ್ಮಯೋಗವನ್ನು ಕೂಡ ಪ್ರಶಂಸೆ ಮಾಡ್ತಾ ಇದೆಯಾ, ಆದರೆ ಇದೆರಡರಲ್ಲಿ ಯಾವುದು ನನಗೆ ಶ್ರೇಯಸ್ಕರವಾದ ಸಾಧನೆ ಅನ್ನೋದನ್ನ ನೀನು ತಿಳಿಸು ಅಂತನ್ಬಿಟ್ಟು ಪ್ರಶ್ನೆ ಮಾಡ್ತಾನಲ್ಲ. ಆ ಅರ್ಜುನನ ಪ್ರಶ್ನೆಗೆ ಈಗ ಭಗವಂತ ಉತ್ತರವನ್ನು ಕೊಡ್ತಾನೆ. ಏನು ಹೇಳ್ತಾನೆ ಕೃಷ್ಣ? ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಕೂಡ ಪರಮ ಕಲ್ಯಾಣಕಾರವಾಗಿದೆ. ಎರಡೂ ಕೂಡ ಉನ್ನತವಾಗಿರುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದೇನೆ. ಆದರೆ ಅವೆರಡರಲ್ಲೂ ಕೂಡ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ತುಂಬ ಸಾಧನೆ ಮಾಡೋದ್ರಲ್ಲಿ ತುಂಬ ಈಸಿಯಾಗಿರೋದ್ರಿಂದ, ನೋಡಿ, ಸಾಧನೆಯಲ್ಲಿ ಸುಗಮವಾಗಿರೋದ್ರಿಂದ. ಈಗ ಕಷ್ಟವಾಗಿರೋದಿದ್ದಾಗ ನಮಗೆ ಮಾಡೋದಕ್ಕಾಗಲ್ಲ ಅಂತಂದರೆ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ತುಂಬ ಸುಲಭವಾಗಿರುವಂಥದ್ದು, ಸುಗಮವಾಗಿರುವಂಥದ್ದು ಯಾವುದಿದೆಯೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡು, ಎರಡೂ ಶ್ರೇಷ್ಠ, ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಆದರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ನೀನು ಸಾಧನೆ ಮಾಡೋದಕ್ಕೆ ತುಂಬ ಈಸಿಯಾಗಿರೋದ್ರಿಂದ ಅದು ಶ್ರೇಷ್ಠವಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾನೆ. ಯಾಕಂದರೆ ಕಷ್ಟವಾಗಿರೋದನ್ನು ಕೊಟ್ಟರೆ ನಾವು ಯಾರು ಮಾಡೋದಿಲ್ಲ ಅಂತ ಭಗವಂತನಿಗೂ ಗೊತ್ತು. ಅದರಿಂದ ಅದರಲ್ಲಿ ಈಸಿಯಾಗಿರೋದು ಯಾವುದು ಅಂತಂದರೆ ಕರ್ಮಯೋಗ. ಯಾಕೆ ಅಂತಂದರೆ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀವಿ ಪ್ರತಿನಿತ್ಯ, ಅದನ್ನೇ ಯೋಗವಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಆಯಿತು. ನಾವೇನು ಮಾಡ್ತಾ ಇದ್ದೀವೋ ಅದರಲ್ಲಿ ಫಲಾಪೇಕ್ಷೆ, ಮಮತೆ, ಆಸಕ್ತಿ ರಹಿತರಾಗಿ ನಮ್ಮ ಎಲ್ಲ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಕೆಲಸಗಳನ್ನು ಮಾಡೋದು. ಅಲ್ಲಿ ಯಾವುದು ಬಿಡೋ ಹಾಗಿಲ್ಲ, ಎಲ್ಲವನ್ನ ಮಾಡೋದು. ಆದರೆ ನಮ್ಮ ಮನಸ್ಸಿನ ಭಾವನೆ ಮತ್ತು ನನ್ನಲ್ಲಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ತೀವಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅದು ಶ್ರೇಷ್ಠ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಸನ್ಯಾಸ ಅಂತ ಹೇಳಿದಾರಲ್ಲ, ಆ ಪದದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ತಿಳ್ಕೊಬೇಕಲ್ವ. ಸನ್ಯಾಸ ಅಂತಾರೆ. ಏನು ಸನ್ಯಾಸ ಅಂತಂದರೆ ಉತ್ತರ ಏನು ಅಂತಂದರೆ ಸಂನ್ಯಾಸ. ಆ ಪದವನ್ನು 2 ಭಾಗ ಮಾಡಿದಾಗ ಸಂನ್ಯಾಸ ಅಂತ ಆಗುತ್ತೆ. ಅನ್ನೋ ಅರ್ಥ ಸಮ್ಯಕ್ ಪ್ರಕಾರದಿಂದ ಸಮ್ಯಕ್ ಅಂತ ಅರ್ಥ ಆಗುತ್ತೆ. ನ್ಯಾಸ ಅನ್ನುವಂಥ ಅರ್ಥ ತ್ಯಾಗ ಅಂತ ಇದೆ. ಈ ರೀತಿ ಪೂರ್ಣ ತ್ಯಾಗ ಮಾಡೋದೇ ಸನ್ಯಾಸ ಅಂತ ಇಲ್ಲಿ ಅರ್ಥ ಆಗುತ್ತೆ. ಸನ್ಯಾಸ ಅಂತಂದ್ರೆ ಏನು? ಅನ್ನುವಂಥ ಉಪಸರ್ಗದ ಅರ್ಥ ಸಮ್ಯಕ್ ಅಂತ ಆದರೆ ನ್ಯಾಸದ ಅರ್ಥ ತ್ಯಾಗ, ಅಂದರೆ ಸಂಪೂರ್ಣವಾಗಿ ತ್ಯಾಗ ಮಾಡೋದನ್ನ ಸನ್ಯಾಸ ಅಂತ ಹೇಳೋದು. ಇಲ್ಲಿ ಮನಸ್ಸು, ವಾಣಿ ಮತ್ತು ಶರೀರ, ಈ 3ರ ಮೂಲಕ ಆಗುವಂಥ ಎಲ್ಲ ಕ್ರಿಯೆಗಳಲ್ಲಿ ಆ ಕರ್ತೃತ್ವದ ಅಭಿಮಾನ, ನಾನು ಮಾಡ್ತಾ ಇದ್ದೀನಿ, ನಂದು, ನಾನು ಅನ್ನೋದು ಒಂದು ಕರ್ತೃತ್ವದ ಭಾವನೆ ಇದೆಯಲ್ಲ, ನಾನೇ ಅದನ್ನೆಲ್ಲ ಮಾಡ್ತಾ ಇರೋದು ಅಂತ ಅದು, ಮತ್ತು ಶರೀರ ಮತ್ತು ಇಡೀ ಜಗತ್ತಿನಲ್ಲಿ ನಾನು, ನಂದು ಅನ್ನುವಂಥ ಒಂದು ಅಹಂತೆ ಇರುತ್ತೆ ನಮಗೆ. ಈ ಶರೀರ ನಂದು ಮತ್ತು ಈ ಜಗತ್ತಲ್ಲಿ ಇದು ನಂದು, ಅದು ನಂದು ಅನ್ನುವಂಥ ಒಂದು ಅಹಂತೆ ಇರುತ್ತಲ್ಲ, ಅದು ಮತ್ತು ಮಮತೆ, ಈ ಎಲ್ಲವನ್ನು ಕೂಡ ಪೂರ್ಣವಾಗಿ ತ್ಯಾಗ ಮಾಡೋದೇ ಸನ್ಯಾಸ ಅನ್ನುವಂಥ ಶಬ್ದದ ಅರ್ಥ. ಬರೀ ಶರೀರದ ಮೂಲಕ ಅಲ್ಲ, ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಈಗ ನಾವು ಮಾಡ್ತಾ ಇರೋದೇನು? ಶರೀರದಿಂದ, ನನ್ನ ಇಂದ್ರಿಯಗಳ ಮೂಲಕ ನಾನು ಮಾಡ್ತಾ ಇಲ್ಲಪ್ಪ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಮನಸ್ಸಿನ ಒಳಗಡೆ ನಮ್ಮ ಕೆಲಸ ನಡೀತಾ ಇರುತ್ತಲ್ವ, ಅದ್ರ ಬಗ್ಗೆ ನನಗೆ ಆಸಕ್ತಿ ಇರುತ್ತೆ. ಹೊರಗಡೆಯಿಂದ ನಾನು ಜನರಿಗೆ ತೋರಿಸೋದಕ್ಕೋಸ್ಕರ ನಾನು ಅದನ್ನು ಬಿಟ್ಟಿರಬಹುದು, ಆದರೆ ಒಳಗಡೆಯಿಂದ ಏನಾಗ್ತಾ ಇರುತ್ತೆ? ಅದ್ರ ಬಗ್ಗೆನೇ ಚಿಂತನೆ ನಡೀತಾ ಇರುತ್ತೆ. ಅಂದರೆ ಅದು ಇನ್ನೂ ಬಿಟ್ಟಿಲ್ಲ ಅಂತಲೇ ಅರ್ಥ. ಅದಕ್ಕೋಸ್ಕರ ಮನಸ್ಸು ಮತ್ತು ಮಾತಿನಲ್ಲೂ ಕೂಡ ಮತ್ತು ಶರೀರದಲ್ಲಿ 3ರಿಂದನೂ ಕೂಡ ಕರ್ತೃತ್ವದ ಅಭಿಮಾನ ಇರಬಾರ್ದು. ನಾನು, ನಂದು ಅನ್ನುವಂಥ ಅಹಂತೆ, ಮಮತೆ, ಇದನ್ನೆಲ್ಲ ಕಂಪ್ಲೀಟಾಗಿ ಯಾರು ಬಿಟ್ಟಿರ್ತಾನೋ ಅದು ಸನ್ಯಾಸ ಅನ್ನುವಂಥ ಶಬ್ದದ ಅರ್ಥ. ಈಗ ನಮಗೆ ಅದು ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಈಗ ನಾವೇನು ಮಾಡ್ತೀವಿ ಅಂತಂದರೆ, ಹೌದು, ನಾನು
ಇವರೆಲ್ಲ ನೋಡ್ತಾರೆ. ಸೊ ನಾನೇನು ಮಾಡೋದು, ಇವಾಗ ನಮಗೆ ಸೀರಿಯಲ್ ಹುಚ್ಚಿರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಏನೋ ಒಂದು ತಿನ್ನೋದ್ರಲ್ಲಿ ನಮಗೆ ತುಂಬ ಹುಚ್ಚಿರುತ್ತೆ, ಅಥವಾ ಹೊರಗಡೆ ಓಡಾಡೋದು, ಅಥವಾ ಯಾವುದಾದ್ರೂ ಒಂದು ಮೂವಿ ನೋಡೋದು, ಈ ರೀತಿ ನನಗೊಂದು ಹುಚ್ಚಿರುತ್ತೆ. ಬಟ್ ಇವಾಗ ನಾನು ಭಕ್ತಿ ಮಾರ್ಗಕ್ಕೆ ಬರಬೇಕು, ಸಾಧನೆ ಮಾಡಬೇಕು, ಅಂಥವ್ರ ಜೊತೆ ಸೇರ್ಕೊಂಡಿರ್ತೀನಿ. ಆದರೆ ಅವರು ಸತ್ಸಂಗಕ್ಕೆ ಕರೀತಾರೆ, ದೇವಸ್ಥಾನಕ್ಕೆ ಕರೀತಾರೆ, ಹೋಗ್ತೀನಿ, ಇಲ್ಲ ಅಂತಲ್ಲ. ಅಂದರೆ ಅಲ್ಲಿ ಶಾರೀರಿಕವಾಗಿ ನಾನು ಆ ಸಿನಿಮಾ ನೋಡೋ ಬದಲಾಗಿ ಸತ್ಸಂಗಕ್ಕೆ ಹೋಗಿರ್ತೀನಿ, ಬೇರೆ ಇನ್ನೇನೋ ಮಾಡೋದ್ರ ಬದಲು ದೇವಸ್ಥಾನಕ್ಕೆ ಹೋಗಿರ್ತೀನಿ. ಶಾರೀರಿಕವಾಗಿ ನಾವು ಬಿಟ್ಟಿರ್ತೀವಿ, ಆದರೆ ಮಾನಸಿಕವಾಗಿ ನಮ್ಮ ಮನಸ್ಸೆಲ್ಲ ಆ ಕಡೆನೇ ಇರುತ್ತೆ. ಅಯ್ಯೋ, ನಾನು ಫಿಲಮ್ಗೆ ಹೋಗ್ಬೇಕಾಗಿತ್ತು, ಸತ್ಸಂಗಕ್ಕೆ ಬಂದುಬಿಟ್ಟೆ, ಇವ್ರು ಬಂದಿಲ್ಲ ಅಂತಂದಿದ್ರೆ ನಾನು ಫಿಲಮ್ಗೆ ಹೋಗ್ತಾ ಇದ್ದೆ. ಈ ರೀತಿ ನಮ್ಮ ಮನಸ್ಸು ಅದರಲ್ಲೇ ತೊಡಗಿರುತ್ತಲ್ವ, ಅದು ತ್ಯಾಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮಾನಸಿಕವಾಗಿ ಕೂಡ ನಮ್ಮಲ್ಲಿ ಆ ಯೋಚನೆಗಳು ಬರಬಾರ್ದು. ಮನಸ್ಸಿನಿಂದ ಅದನ್ನು ಬಿಟ್ಟಿರಬೇಕು, ವಾಣಿಯಿಂದ ಬಿಟ್ಟಿರಬೇಕು, ಶರೀರದಿಂದನೂ ಕಂಪ್ಲೀಟಾಗಿ ಅಭಿಮಾನ ಅನ್ನೋದೇ ಬಿಟ್ಟಿರಬೇಕು. ನಂದು, ನಾನು ಮಾಡ್ತಾ ಇದ್ದೀನಿ, ನನಗೋಸ್ಕರ ಇದು ಬೇಕು, ಅದು ಬೇಕು, ಈ ರೀತಿ ಎಲ್ಲವನ್ನ ಬಿಟ್ಟಿರ್ತಾರಲ್ಲ. ಕೆಲಸವನ್ನು ಬಿಡೋದಿಲ್ಲ, ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಈ ಎಲ್ಲ ಕ್ರಿಯೆಗಳನ್ನು ಅವರು ಬಿಟ್ಟಿರ್ತಾರಲ್ಲ, ಅದನ್ನು ಸಂಪೂರ್ಣ ತ್ಯಾಗ ಅಥವಾ ಸನ್ಯಾಸ ಅಂತ ಹೇಳೋದು. ಇವಾಗ ಅರ್ಥ ಆಯ್ತಲ್ವಾ? ಸನ್ಯಾಸ ಅಂತಂದರೆ ಏನು ಅನ್ನುವಂಥ ಪದದ ಅರ್ಥ ಆಯಿತು. ಈ ಗೀತೆಯಲ್ಲೇನೆ ಸನ್ಯಾಸ ಅಥವಾ ಸನ್ಯಾಸಿ ಈ ಶಬ್ದಗಳನ್ನು ಪ್ರಸಂಗಕ್ಕೆ ಅನುಸಾರವಾಗಿ, ಆಯಾ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ, ಯಾವ ಅಧ್ಯಾಯದಲ್ಲಿ, ಯಾವ ಶ್ಲೋಕದಲ್ಲಿ ಸನ್ಯಾಸಿ ಅನ್ನುವಂಥ ಅಥವಾ ಸನ್ಯಾಸ ಅನ್ನುವಂಥ ಪದಕ್ಕೆ ಯಾವ ಅರ್ಥಗಳನ್ನು ಕೊಟ್ಟು ಭಗವಂತ ಹೇಳಿದ್ದಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.